Welcome to Greenwich Agri practical classes. Today we are going to discuss about the Hawk's Eye specimen. Hawk's Eye specimen. It is comes under the equipments topic. It is comes under the mainly equipments topic. So when coming to Hawk's Eye and also Horse Eye, students mainly here only confused with the two specimen actually. When coming to ಹಾರ್ಸೋಯ್ ಮತ್ತೆ ಹಾಕ್ಸೋಯ್, ಹಾಕ್ಸೋಯ್ ಮತ್ತೆ ಹಾರ್ಸೋಯ್ಗೆ ಯಾವ ಥರ ಐಡೆಂಟಿಫಿಕೇಶನ್ ಮಾಡಬೇಕಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ನೋಡೋಣ ಫ್ರೆಂಡ್ಸ್. ಈಗ ಇವತ್ತು ಹಾರ್ಸ್ ಓಯ್ ಯಾವ ಥರ ಇರುತ್ತೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಲುಕ್ಸ್ ಲೈಕ್ ಅ ಜೆ ಸೇಪ್. ಇಟ್ ಈಸ್ ಕಂಪ್ಲೀಟ್ಲಿ ಲುಕ್ಸ್ ಲೈಕ್ ಅ ಜೆ ಸೇಪ್ ಆ್ಯಂಡ್ ಆಲ್ಸೋ ಟೂ ಕ್ರೆಸೆಂಟ್ ಐರನ್ ಪೀಸಸ್. ಟೂ ಕ್ರೆಸೆಂಟ್ ಸೇಪ್ ಐರನ್ ಪೀಸಸ್ ಇರುತ್ತೆ. ಇದು ಕಂಪ್ಲೀಟ್ಲಿ ಟೂ ಕ್ರೆಸೆಂಟ್ ಸೇಪ್ ಐರನ್ ಪೀಸಸ್ ಇರುತ್ತದೆ. ಇದೊಂದು ಪೀಸು, ಇದೊಂದು ಪೀಸು. ಆದರೆ ವೆನ್ ಕಮಿಂಗ್ ಟು ಹಾರ್ಸೋಯ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಹಾರ್ಸೋಯ್, ಈ ಹಾರ್ಸೋಯ್ ಯಾವುದೇ ಥರ ಟೂ ಪೀಸಸ್ ಇಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಕವರ್ ವಿತ್ ಓನ್ಲಿ ಒನ್ ಐರನ್ ಪೀಸ್. ಇಟ್ ಈಸ್ ಕಂಪ್ಲೀಟ್ಲಿ ಕವರ್ ವಿತ್ ಒನ್ ಐರನ್ ಪೀಸ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಕಂಪ್ಲೀಟ್ಲಿ ಲುಕ್ಸ್ ಲೈಕ್ ಅ ಯು ಸೇಪ್. ಈ ಥರ ಯು ಸೇಪ್ ಕಾಣುತ್ತೆ ನೋಡಿ, ಈ ಥರ ಯು ಸೇಪ್ ಕಾಣುತ್ತೆ ಫ್ರೆಂಡ್ಸ್. ಆದರೆ ಇಲ್ಲಿ ನೋಡಿ, ಇದು ಹಾಕ್ಸೋಯ್ ಎತ್ತಿನ ನಾಲು. ಇಟ್ ಈಸ್ ಕಂಪ್ಲೀಟ್ಲಿ ಲುಕ್ಸ್ ಲೈಕ್ ಅ ಜೆ ಸೇಪ್. ಆದರೆ ಇದು ಜೆ ಸೇಪ್ ಯಾಕಿದೆ, ಹಾಗೆ ಅದು ಯು ಸೇಪ್ ಯಾಕಿದೆ ಅಂತಂದರೆ ಹೂಪ್ ಸ್ಟ್ರಕ್ಚರ್ ನೋಡಿ. ಇಲ್ಲಿ ಈ ಹೂಪ್ ಸ್ಟ್ರಕ್ಚರ್ ಇದೆಯಲ್ಲ, ಇದು ಈ ಫೂಟ್ ರೀಜಿಯನ್ ಇದೆ. ಈ ಫೂಟ್ ರೀಜಿಯನ್ಗೆ ಹೂಪ್ ಅಂತಾರೆ ಉಗುರು, ಕನ್ನಡದಲ್ಲಿ ಪಾದ. ಸೊ ಈ ಹೂಪ್ ಇದೆಯಲ್ಲ, ಈ ಹೂಪು ಯಾವುದೇ ಥರ ಇಲ್ಲಿ ಸ್ಪ್ಲಿಟ್ ಆಗಿಲ್ಲ, ಈ ಥರ ಸ್ಪ್ಲಿಟ್ ಆಗಿಲ್ಲ. ಆದರೆ ಹಾಕ್ಸ್ದು ನೀವು ಹೂಪ್ ಸ್ಟ್ರಕ್ಚರ್ ನೋಡೋಕೆ ಹೋದರೆ ಅಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಈ ಹೂಪ್ ಇದೆಯಲ್ಲ ಈ ಥರ ಸ್ಪ್ಲಿಟ್ ಆಗಿರ್ತದೆ. ಈ ಥರ ಟೂ ಪಾರ್ಟಲ್ಲಿ ಸ್ಪ್ಲಿಟ್ ಆಗಿರ್ತದೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಈ ಸ್ಪ್ಲಿಟ್ ಆಗಿರ್ತ ಪಾರ್ಟಿಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅಂತ ಹೇಳಿ ಸೊ ಅವ್ರು ಏನು ಮಾಡಿರ್ತಾರೆ ಅಂದರೆ ಟೂ ಸ್ಪ್ಲಿಟ್ ಐರನ್ ಪೀಸಸ್ನ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ಥರ ಹಾರ್ಸೋಯ್ಗೆ ಸ್ಪ್ಲಿಟ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಇಟ್ ಈಸ್ ಕಂಪ್ಲೀಟ್ಲಿ ಯು ಶೇಪಿಂದ ಮಾಡಿರ್ತಾರೆ ಫ್ರೆಂಡ್ಸ್. ಸೊ ಇದೇ ಮೇನ್ ಡಿಫ್ರೆನ್ಸು. ಇದೇ ಥರ ಪ್ರತಿಯೊಂದು ಸ್ಪೆಸಿಮೆನ್ದು ಡೈಲಿ ಲೈವ್ ಕ್ಲಾಸಸ್ ನಡೆಯುತ್ತೆ. ಹಾಗೆ ರೆಕಾರ್ಡೆಡ್ ಕ್ಲಾಸಸ್ಸು ಅವೈಲೇಬಲ್ ಇರುತ್ತೆ. ಹಾಗೆ ಡೈಲಿ ಲೈವ್ ಕ್ಲಾಸಸ್ ನಡೆದಿರ್ತಕ್ಕಂಥ ಒಂದು ಚಾಪ್ಟರ್ನ ಡೈಲಿ ಅದೇ ಮಾರ್ಕ್ ಟೆಸ್ಟ್ ಕೂಡ ಇರುತ್ತೆ. ಹಾಗೆ PDF ಮಟೀರಿಯಲ್ಸ್ ಕೂಡ ಇರುತ್ತೆ. ಹಾಗೆ ಅದೇ ಚಾಪ್ಟರ್ದು ಅಗ್ರಿ ಬುಕ್ ಕೂಡ ನಮ್ಮ ಆ್ಯಪಲ್ಲಿ ಇರುತ್ತೆ. ಸೊ ಆ ಆ್ಯಪ್ ಯಾವುದು ಅಂತಂದರೆ ಗ್ರೀನ್ವಿಕ್ಸ್ ಅಕಾಡೆಮಿ ಅಂಥೇಳಿ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ಪ್ರತಿಯೊಂದು ಚಾಪ್ಟರ್ದು ಮಾರ್ಕ್ ಟೆಸ್ಟು, ಪ್ರತಿಯೊಂದು ಚಾಪ್ಟರ್ದು ಲೈವ್ ಕ್ಲಾಸಸ್ಸು, ಪ್ರತಿಯೊಂದು ಚಾಪ್ಟರ್ದು ರೆಕಾರ್ಡೆಡ್ ಕ್ಲಾಸಸ್ಸು, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಪ್ರತಿಯೊಂದು ಆ ಆ್ಯಪಲ್ಲಿ ಇರುತ್ತೆ. ಸೊ ಯಾರು ಇಷ್ಟ ಇರೋರು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಲ್ಲ ಅವರು ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಒಂದು ಕೋರ್ಸ್ನ ನೀವು ಅಲ್ಲಿ ಬೈ ಮಾಡ್ಬೋದು. ಅದೇ ಥರ ಪ್ರೀ ಮಾರ್ಕ್ ಟೆಸ್ಟು, ಹಾಗೆ ಪ್ರೀ ಅಗ್ರಿ ಪ್ರಾಕ್ಟಿಕಲ್ ಮಾರ್ಕ್ ಟೆಸ್ಟು, ಹಾಗೆ KCT ಮಾರ್ಕ್ ಟೆಸ್ಟ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಫ್ರೀ ಆಗಿ ಡೈಲಿ ರಾತ್ರಿ 7:45 7:45 ಮಿನಿಟಿಗೆ ಡೈಲಿ ನಾವು ಮಾಡ್ತಿದ್ದೀವಿ. ಯಾರು ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ಆ ಗ್ರೂಪ್ ಲಿಂಕ್ನ ಕೊಟ್ಟಿರ್ತೀವಿ. ಸೊ ಅಲ್ಲಿ ಆ ಗ್ರೂಪಿಗೆ ಹೋಗಿ ಜಾಯ್ನ್ ಆಗಿ ಡೈಲಿ ಆ ಒಂದು ಮಾರ್ಕ್ ಟೆಸ್ಟ್ನ ನೀವು ಅಟೆಂಡ್ ಮಾಡ್ಬೋದು. ಇದೇ ಥರ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಏನು ಬೆನಿಫಿಟ್ ಅಂದರೆ ನಿಮಗೆ ಆಫ್ಟರ್ ಪ್ರಾಕ್ಟಿಕಲ್ ಎಕ್ಸಾಮ್ ಆದಮೇಲೂ ಸಹ ನಿಮಗೆ ಕೌನ್ಸಿಲಿಂಗ್ ಕ್ಲಾಸಸ್ ಆಗಲಿ, ನಿಮಗೆ ಆಪ್ಷನ್ ಎಂಟ್ರಿ ಕ್ಲಾಸಸ್ ಆಗಲಿ, ನಿಮಗೆ ಅಲ್ಲಿ ಆಪ್ಷನ್ ಎಂಟ್ರಿಲಿ ಚಾಯ್ಸ್ ಎಂಟ್ರಿ ಕ್ಲಾಸಸ್ ಆಗಲಿ, ಪ್ರತಿಯೊಂದು ಫ್ರೀ ಗೈಡೆನ್ಸ್ ಅಪ್ ಟು ನೀವು ಕಾಲೇಜ್ ಸೇರೋವರೆಗೂ ಪ್ರತಿಯೊಂದು ಫ್ರೀ ಗೈಡೆನ್ಸ್ ಇರುತ್ತೆ. ಸೊ ಯಾರು ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸು ನಮ್ಮ ಆ್ಯಪ್ನ ಒಂದು ಡೌನ್ಲೋಡ್ ಮಾಡಿಕೊಂಡು ನೀವು ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.